ಪರ್ಸನಲ್ ಲೋನ್. ಸಾಲ ಮಾಡೋದು ತಪ್ಪಾ? ಖಂಡಿತ ತಪ್ಪಲ್ಲ. ಆದರೆ ಯಾವ ಕಾರಣಕ್ಕೆ ಸಾಲ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಅಲ್ವಾ? ಹೌದು, ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದಕ್ಕೆ ನಮ್ಮ ಹತ್ತಿರ ಹಣ ಇಲ್ಲದಿದ್ದಾಗ ಅಥವಾ ಸಾಕಾಗದಿದ್ದಾಗ ಸಾಲ ಅನಿವಾರ್ಯ. ಸಾಲ ತೆಗೆದುಕೊಳ್ಳುವಾಗ ಯಾವ ಸಾಲ, ಎಷ್ಟು ಬಡ್ಡಿ, ಸಾಲದ ಅವಧಿ ಎಷ್ಟು ಅನ್ನೋದು ತುಂಬ ಮುಖ್ಯ. ಬಹಳಷ್ಟು ಜನ ಸುಲಭವಾಗಿ ಹಣ ಸಿಗುತ್ತೆ ಅಂತ ಆ್ಯಪ್ಗಳಲ್ಲಿ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿಕೊಂಡಿರುವ ಲೋನ್ಗಳನ್ನು ತೆಗೆದುಕೊಂಡು ಲೋನ್ ಕಟ್ಟಕ್ಕಾಗದೆ ಬೀದಿಗೆ ಬಂದಿರೋರು ಉಂಟು, ಮತ್ತು ಆತ್ಮಹತ್ಯೆ ಮಾಡಿಕೊಂಡವರನ್ನು ನಾವು ನೋಡಿದ್ದೇವೆ. ಹಾಗಾಗಿ ಹೆಚ್ಚು ಬಡ್ಡಿ ಹಾಕಿ ಸುಲಭವಾಗಿ ಹಣ ಸಿಗುತ್ತೆ ಅನ್ನುವಾಗ ಯೋಚಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಮೇರಿ. ಬನ್ನಿ ಈಗ ಪರ್ಸನಲ್ ಲೋನ್ ಬಗ್ಗೆ ಕೆಲವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಪರ್ಸನಲ್ ಲೋನ್ ತೆಗೆದುಕೊಳ್ಳದೇ ಇರುವವರು ತುಂಬ ಕಡಿಮೆ. ಹಣಕಾಸಿನ ವಿಚಾರ ಬಂದಾಗ ಸುಲಭವಾಗಿ ಸ್ವಲ್ಪ ಬಡ್ಡಿ ಜಾಸ್ತಿ ಇದ್ದರೂ ಸಿಗೋದು ಪರ್ಸನಲ್ ಲೋನ್. ಸ್ಯಾಲರಿಡ್ ಪರ್ಸನ್ ಹೆಚ್ಚಾಗಿ ಲೋನನ್ನು ತೆಗೆದುಕೊಳ್ಳುತ್ತಾರೆ. ಪರ್ಸನಲ್ ಲೋನ್ ಯಾರಿಗೆ ಸಿಗುತ್ತೆ ಅಂದರೆ, ಯಾರು ಜಾಬ್ ಮಾಡ್ತಿರ್ತಾರೋ ಅವರಿಗೆ ಪರ್ಸನಲ್ ಲೋನ್ ಸಿಗುತ್ತೆ. ಮೇನ್ಲಿ ಅಂದರೆ ಸ್ಯಾಲರಿಡ್ ಪರ್ಸನ್. ಹೆಚ್ಚಾಗಿ ಬ್ಯಾಂಕುಗಳು ಅಂಥವರಿಗೆ ಲೋನ್ಗಳನ್ನು ಕೊಡೋದು. ಜಾಬ್ ಮಾಡ್ತಾ ಪ್ರತಿ ತಿಂಗಳು ಸಂಬಳ ಅಥವಾ ಸ್ಯಾಲ್ರಿ ಅಕೌಂಟಿಗೆ ಕ್ರೆಡಿಟ್ ಆಗ್ತಿರುತ್ತೆ. ಅಂಥವರಿಗೆ ಲೋನ್ ತಗೊಂಡವರು ಕರೆಕ್ಟಾಗಿ ಲೋನ್ ಪಾವತಿ ಮಾಡುತ್ತಾರೆ, ನಾವು ಸೇಫ್ ಅಂತ ಬ್ಯಾಂಕ್ಗಳು ಅಂಥವರಿಗೆ ಪರ್ಸನಲ್ ಲೋನ್ ಆಫರ್ ಮಾಡ್ತಾರೆ. ಪರ್ಸನಲ್ ಲೋನ್ ಬಡ್ಡಿ ದರ ಹೇಗೆ ನಿರ್ಧಾರವಾಗುತ್ತಪ್ಪ ಅಂದರೆ, ಸ್ಯಾಲ್ರಿ ಯಾರಿಗೆ ಜಾಸ್ತಿ ಇದೆ, ಯಾರ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂದರೆ ಲೋನ್ನ ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಅದೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ, ನಿಮ್ಮ ಸ್ಯಾಲ್ರಿ ಕಡಿಮೆ ಇದ್ದರೆ ಅಂಥವ್ರಿಗೆ ಬಡ್ಡಿ ಇಂಟ್ರೆಸ್ಟ್ ಹೆಚ್ಚಿರುತ್ತೆ. ಇನ್ನು ಪ್ರೊಸೆಸಿಂಗ್ ಫೀಗೆ ಬಂದರೆ, ನಮಗೆ ಪರ್ಸನಲ್ ಲೋನ್ ಕೊಟ್ಟಿರುವುದಕ್ಕೆ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ. ಅದು ಬ್ಯಾಂಕಿಂದ ಬ್ಯಾಂಕಿಗೆ ವ್ಯಾರಿ ಆಗ್ತಿರುತ್ತೆ. 1% ಆಗಿರ್ಬೋದು, 1.5%, ಕೆಲವು ಬ್ಯಾಂಕ್ 2% ಸಹ ಚಾರ್ಜ್ ಮಾಡುತ್ತೆ ಪ್ರೊಸೆಸಿಂಗ್ ಚಾರ್ಜನ್ನು. ಇದು ನಾವು ತಗೊಳ್ಳೋಂಥ ಲೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಮ್ಮ ಸ್ಯಾಲರಿ, ಲೋನ್ ಅಮೌಂಟ್, ನಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅಥವಾ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು 1,000 ರೂಪಾಯಿ ತೊಗೊಂಡ್ರು, 15,000 ರೂಪಾಯಿ ತೊಗೊಂಡ್ರು, 10 ಲಕ್ಷ ತೊಗೊಂಡ್ರು ಸಹ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ. ಬರೀ 10,000 ರೂಪಾಯಿ ತೊಗೊಂಡ್ರು ಸಹ ಅದರದೇ ಆದಂಥ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ. ಇದು ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ವ್ಯಾರಿ ಇರುತ್ತೆ, ಸೇಮ್ ಇರೋದಿಲ್ಲ. ಹಾಗಿದ್ದರೆ ಪರ್ಸನಲ್ ಲೋನ್ ಪಡೆಯಲು ಬೇಕಾದ ಮಾನದಂಡಗಳೇನು ಅಥವಾ ಅರ್ಹತೆಗಳೇನು ಅಂತ ನೋಡಿದ್ರೆ, ನೋಡಿ, ನನಗೆ ಲೋನ್ ಬೇಕು ಅಂದ ತಕ್ಷಣ ಯಾವ ಬ್ಯಾಂಕು ಪರ್ಸನಲ್ ಲೋನ್ ಕೊಡೋದಿಲ್ಲ. ಲೋನ್ ಪಡಿಬೇಕು ಅಂದರೆ ಕೆಲವೊಂದು ಅರ್ಹತೆಗಳು ಇರಬೇಕು. ಆ ಅರ್ಹತೆಗಳು ಯಾವುದಪ್ಪ ಅಂದರೆ, ವಯಸ್ಸು. ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಮಿನಿಮಮ್ ವಯಸ್ಸು 21 ಆಗಿರಬೇಕು, 70 ಒಳಗಡೆ ಇರಬೇಕು. ಪರ್ಸನಲ್ ಲೋನ್ ಪಡಿಬಹುದು. 21 ವರ್ಷ ಆಗಿದ್ದು, 21 ವರ್ಷ ದಾಟಿರಬೇಕು, ಅದು 21 ವರ್ಷಕ್ಕೆ ಬಿದ್ದಿರಬೇಕು, ಮತ್ತು 70 ವರ್ಷದ ಕೆಳಗಡೆ ಇರಬೇಕು. ಇಂಥವು ಪಡಿಬೋದು. ಯಾವ ಬ್ಯಾಂಕ್ಗಳಲ್ಲಿ ಇವನ್ ವಯಸ್ಸಿನ ಲಿಮಿಟ್ ಸಹ ಇರುತ್ತೆ. ವಯಸ್ಸಿನ ಲಿಮಿಟ್ 21 ವರ್ಷ ಇದ್ದು, ಈಗ ತಾನೇ ಡಿಗ್ರಿ ಮುಗಿಸಿರುತ್ತೆ, 21 ವರ್ಷ ಆಗಿದ ತಕ್ಷಣ ಲೋನ್ ಸಿಗುತ್ತೆ ಅಂತ ಅಲ್ಲ. ಮಿನಿಮಮ್ 1 ವರ್ಷ ಆಗಿರಬೇಕು. ಮತ್ತು ಈ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಲೋನ್ ಪಡಿಬೇಕು ಅಂದರೆ ಮಿನಿಮಮ್ ಏಜ್ ಲಿಮಿಟ್ 23 ವರ್ಷ ಆಗಿರಲೇಬೇಕು. ಅಬೌಟ್ 25 ಇಯರ್ಸ್ ಆಗಿರಬೇಕು, ಲೆಸ್ ದೆನ್ 70 ಇಯರ್ಸ್ ಇರಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂದರೆ ಕ್ರೆಡಿಟ್ ಸ್ಕೋರ್. ನಮ್ಮ ಸಿಬಿಲ್ ಸ್ಕೋರು ಅಥವಾ ಕ್ರೆಡಿಟ್ ಸ್ಕೋರು 700 ಆ್ಯಂಡ್ ಅಬವ್ ಇರಬೇಕು, 700+ ಇರಬೇಕು. ಸಿಬಿಲ್ ಸ್ಕೋರ್ ಹೆಚ್ಚಿದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ನಾವೇನು ಬ್ಯಾಂಕಿಗೆ ಹೋಗಬೇಕು ಅಥವಾ ಏಜೆಂಟ್ ಮೂಲಕ ಹೋಗ್ಬಿಟ್ಟು ಲೋನ್ ತಗೋಬೇಕು ಅಂತ ಏನೂ ಇಲ್ಲ. ಏಜೆಂಟ್ಗಳೇ ಕಾಲ್ ಮಾಡ್ತಾರೆ, ಬ್ಯಾಂಕಿನ ಎಂಪ್ಲಾಯೀಸೇ ಕಾಲ್ ಮಾಡಿ ನಿಮಗೆ ಲೋನನ್ನು ಕೊಡ್ತಾರೆ. ನಿಮ್ಮ ಎಜುಕೇಷನ್ಗೆ, ನಿಮ್ಮ ಸ್ಯಾಲ್ರಿಗೆ, ನಿಮ್ಮ ಸಿಬಿಲ್ ಸ್ಕೋರಿಗೆ ತಕ್ಕಂತೆ ನಿಮಗೆ ಲೋನ್ ಸಿಗುತ್ತೆ. ಅರ್ಹತೆ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಇನ್ ಕೇಸ್ ಏನೋ ರೀಸೆಂಟಾಗಿ ಜಾಯ್ನ್ ಆಗಿ 21 ವರ್ಷ ಆಗಿದೆ, ಅವರಿಗೆ ಮಿನಿಮಮ್ 1 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣವೇ ಅವರಿಗೆ ಯಾರೂ ಲೋನ್ ಕೊಡೋಲ್ಲ. ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರಿಗೊಂದು 50,000 ರೂಪಾಯಿ ಸಂಬಳ ಇದೆ ಅಂದ ತಕ್ಷಣ ಯಾರೂ ಲೋನ್ ಕೊಡೋದಿಲ್ಲ. ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಅಂಥವರಿಗೆ ಮಾತ್ರ ಲೋನ್ ಸಿಗುತ್ತೆ. ಈ ಲೋನ್ ತಗೊಳ್ಳೋದು ಪ್ರೂಫ್ ಏನೇನಪ್ಪ ಬೇಕು ಅಂದರೆ, ಮೇನ್ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, 700+ ಇರಲೇಬೇಕು, ಇದ್ದರೆ ಮಾತ್ರ ಲೋನ್ ಸಿಗುತ್ತೆ. ಮತ್ತು
700 ಪ್ಲಸ್ 750 800 ಸಿಬಿಲ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರೀ ಅಪ್ರೂವ್ಡ್ ಲೋನ್ಸ್ ಆಫರ್ ಸಿಗುತ್ತೆ. ಪ್ರೀ ಅಪ್ರೂವ್ಡ್ ಲೋನ್ಸು ಮತ್ತು ಇನ್ಸ್ಟೆಂಟ್ ಲೋನ್ ಅವರಿಗೆ ಆಫರ್ ಇದ್ದರೆ ಅವ್ರೇನು ಬ್ಯಾಂಕಿಗೆ ಹೋಗಬೇಕು, ಏಜೆಂಟ್ ಥ್ರೂ ಹೋಗ್ಬೇಕಂತ ಏನೂ ಇಲ್ಲ. ಪ್ರೊಸೆಸಿಂಗ್ ಚಾರ್ಜಸ್ ಎಲ್ಲ ಆಗುತ್ತೆ, ಬಟ್ ಅದು ಆನ್ಲೈನಲ್ಲೇ ಅವ್ರಿಗೆ ತಗೊಳ್ಬೋದು ಇಮಿಡಿಯೇಟಾಗಿ. 10-15 ನಿಮಿಷದಲ್ಲಿ ಇನ್ಸ್ಟೆಂಟ್ ಲೋನ್ ಅದು ಪ್ರೀ ಅಪ್ರೂವ್ಡ್ ಲೋನ್ ಸಿಕ್ಬಿಡುತ್ತೆ. ಯಾರಿಗಪ್ಪ ಇನ್ಸ್ಟೆಂಟ್ ಲೋನು ಪ್ರೀ ಅಪ್ರೂವ್ಡ್ ಆಫರ್ ಇಲ್ಲ ಅಂದವರು ಕೆಲವು ದಾಖಲೆಗಳನ್ನ ಬ್ಯಾಂಕಿಗೆ ಕೊಡಲೇಬೇಕು. ಯಾವ್ಯಾವ ದಾಖಲೆಯಪ್ಪ ಬೇಕಾಗುತ್ತೆ ಇಲ್ಲಿ ಅಂದರೆ ಆಧಾರ್ ಕಾರ್ಡ್ ತುಂಬ ಇಂಪಾರ್ಟೆಂಟ್, ಪ್ಯಾನ್ ಕಾರ್ಡ್, ಮಿನಿಮಮ್ 3 ಮಂತ್ ಸ್ಯಾಲ್ರಿ ಸ್ಲಿಪ್ ಇಂಪಾರ್ಟೆಂಟ್, ಎಂಪ್ಲಾಯಿ ID ಬೇಕು ಅಥವಾ ಆಫರ್ ಲೆಟ್ರ್ ಬೇಕು, ಮತ್ತು 6 ಮಂತ್ ಇದು ಸ್ಯಾಲ್ರಿ ಯಾವ ಅಕೌಂಟಿಗೆ ಕ್ರೆಡಿಟ್ ಆಗ್ತಿರುತ್ತೋ ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು. ಇಷ್ಟಿದ್ರೆ ಸಾಕು ಪರ್ಸನಲ್ ಲೋನ್ ಪಡಿಬೋದು. ನೀವು ಏಜೆನ್ಸಿ ಥ್ರೂ ಹೋಗಿ, ಇಲ್ಲ ಬ್ಯಾಂಕಿನ ಥ್ರೂ ಹೋಗಿ, ಇಲ್ಲೊಬ್ಬ ಏಜೆಂಟ್ ಥ್ರೂ ಹೋಗಿ ಯಾರೇ ನಿಮಗೆ ಲೋನ್ ಮಾಡಿಕೊಟ್ರು ಸಹ ಪ್ರೊಸೆಸಿಂಗ್ ಚಾರ್ಜ್ ಕಂಪಲ್ಸರಿ ಇರುತ್ತೆ. ಮತ್ತು ಯಾವ ಏಜೆಂಟ್ ಥ್ರೂ ಹೋದ್ರೂ ಸಹ ಅವ್ರು ನಿಮ್ಮ ಹತ್ರ ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. ಯಾಕಂದರೆ ಬ್ಯಾಂಕ್ ಅವ್ರಿಗೆ ಪೇ ಮಾಡ್ತಿರುತ್ತೆ, ನಿಮ್ಮ ಹತ್ರ ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. ಅಂದರೆ ಸೇಮ್ ಈಗ ಏಜೆಂಟ್ ಹತ್ರ ಹೋದ್ರೂ ನಿಮ್ಗೆ ಪ್ರೊಸೆಸಿಂಗ್ ಚಾರ್ಜ್ ಸೇಮ್ ಇರುತ್ತೆ, ಏಜೆನ್ಸಿ ಥ್ರೂ ಹೋದ್ರೂ ಸೇಮ್ ಇರುತ್ತೆ, ಡೈರೆಕ್ಟ್ ಬ್ಯಾಂಕಿಗೆ ಹೋದ್ರೂ ಸಹ ನಿಮಗೆ ಇಂಟ್ರೆಸ್ಟು ಸೇಮ್ ಇರುತ್ತೆ. ಲೋನ್ ಅಮೌಂಟು ನಿಮಗೆ ಬೇಸ್ಡ್ ಆನ್ ನಿಮ್ಮ ಸಿಬಿಲು, ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೇಮ್ ಇರುತ್ತೆ. ನೀವು ಯಾರ ಥ್ರೂ ಹೋದ್ರೂ ನಿಮಗೆ ಸಿಗೋವಂಥದ್ದು ಸೇಮ್ ಚಾರ್ಜಸ್ ಇರುತ್ತೆ, ಸೇಮ್ ಲೋನ್ ಸಿಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಸಿಗುತ್ತೆ. ನಿಮಗೆ ಏಜೆಂಟ್ ಥ್ರೂ ಹೋದರೆ ಪೇಪರ್ಲೆಸ್ ಇರುತ್ತೆ, ನೀವೇನಲ್ಲಿ ಕುತ್ಕೊಳ್ಬೇಕು ಮಾಡಬೇಕು ಅಂತ ಏನೂ ಇಲ್ಲ, ಎಲ್ಲ ಏಜೆಂಟೇ ನೋಡ್ಕೊಳ್ತಾರೆ, ಎಲ್ಲ ಸಾಫ್ಟ್ ಕಾಪಿ, ಯಾವುದೇ ಪೇಪರ್ಲೆಸ್ ಏನೂ ಇರೋದಿಲ್ಲ. ಬ್ಯಾಂಕಿಗೂ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಒಂದಿನ ಎಲ್ಲ ವೇಸ್ಟ್ ಮಾಡ್ಕೊಳ್ತೀರ ಅಷ್ಟೇ. ರೇಟ್ ಆಫ್ ಇಂಟ್ರೆಸ್ಟ್ ಡಿಪೆಂಡ್ ಆಗೋದು ಏನಪ್ಪ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಮತ್ತು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಕೆಲವೊಂದು ಕಂಪ್ನಿಗಳನ್ನ ಕ್ಯಾಟಗರಿ ಮಾಡಿದ್ದಾರೆ, ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಸಿ ಅಂತ. ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಕ್ಯಾಟ್ ಎ ಲಿಸ್ಟಲ್ಲಿ ಇರುತ್ತೆ. ಸೊ ಅಂಥ ಕಂಪ್ನಿಗಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೆಸ್ಟ್ ಇರುತ್ತೆ. ಇವನ್ ಲೋನ್ ಅಮೌಂಟು ಜಾಸ್ತಿ ಕೊಡ್ತಾರೆ, ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇದ್ರೂ ಸಹ ಅವ್ರಿಗೆ ಲೋನ್ ಅಮೌಂಟು ಜಾಸ್ತಿ ಸಿಗುತ್ತೆ. ಇವನ್ ರೇಟ್ ಆಫ್ ಇಂಟ್ರೆಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಗೆ ಏನಾದರೂ ಪರ್ಸನಲ್ ಲೋನ್ ಏನೇ ಡೀಟೇಲ್ಸ್ ಬೇಕಿದ್ರೂ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಸಹ ಹಾಕಿರ್ತೇನೆ. ಮತ್ತು ಕಮೆಂಟಲ್ಲಿ ಇನ್ ಕೇಸ್ ಏನೋ ನಿಮಗೆ ರಿಕ್ವೈರ್ಮೆಂಟ್ಸ್ ಇದ್ದರೆ ಪರ್ಸನಲ್ ಲೋನು ನನಗೆ ಹೇಳಿ, ನಾನು ಮಾಡಿಕೊಡ್ತೀನಿ. ಯಾಕಂದ್ರೆ ನನಗೆ ಕೆಲವೊಂದು ಏಜೆನ್ಸಿಗಳು ಟೈಅಪ್ ಇದೆ, ಕೆಲವು ಬ್ಯಾಂಕ್ಗಳು ಟೈಅಪ್ ಇದೆ, ನಾನು ನಿಮಗೆ ಪರ್ಸನಲ್ ಲೋನ್ ಮಾಡಿಕೊಡ್ತೀನಿ.